ನಮಸ್ಕಾರ ದೇವರು ಎಲ್ಲ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಇದಾಗಿರುತ್ತೆ, ಬನ್ನಿ ನೋಡೋಣ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡಿ, ಹಾಗೆ ಒಂದು ಲೈಕು ಶೇರು. ಹಾಗೆ ಇವತ್ತಿನ ಕೆಲಸ ಸ್ಟಾರ್ಟ್ ಮಾಡೋಣ, ಬನ್ನಿ ನೋಡೋಣ ಹೇಗಿದೆ ಕೆಲಸ. ಏನಪ್ಪ ಅಂದರೆ ಇದು ವಾಲ್ ಮೋಡ್ ಕಮೋಡ್. ಇದು ಮುಂಚಿತವಾಗಿ ಸೆಟ್ ಮಾಡ್ಕೊಂಡು ವಾಲಲ್ಲಿ ಕನ್ಸಿಲ್ಡ್ ಆಗಿರುತ್ತೆ. ಇದನ್ನು ಫಿಟ್ ಮಾಡೋದು ಹೇಗೆ ಅನ್ನೋದು ಒಂದು ವಿಡಿಯೋ ಆಗಿರುತ್ತೆ, ನೋಡೋಣ ಬನ್ನಿ. ಇವಾಗ ಹೇಗೆ ಫಿಟ್ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಎಲ್ಲ ರೆಡಿ ಇರುತ್ತೆ. ರೆಡಿ ಆದಾಗ ಇದಕ್ಕೆ ಏನಪ್ಪ ಅಂದರೆ ಸೊಲ್ಯೂಷನ್ ಸ್ವಲ್ಪ ಆಯಲ್ಲು, ಇಲ್ಲಾಂದರೆ ನೀರು ಇದು ಮಾಡ್ಕೊಂಡು ಅಲ್ಲಿ ವಾಷರ್ ಟೈಪ್ ಇರುತ್ತೆ, ವಾಷರ್ನ ಸ್ಮೂತಾಗಿ ಪ್ರೆಸ್ ಮಾಡ್ಕೊಂಡು ಹಾಕ್ಕೊಬೇಕಾಗುತ್ತೆ. ಅದು ಸ್ಮೂತಾಗಿ ಅಂದರೆ ಅದು ವಾಷರ್ ಏನಾದ್ರು ಸ್ಕಿಡ್ ಆಯಿತು ಅಂದರೆ ಸೈಡ್ಗೊಂಡೋಗುತ್ತೆ, ತಿರ್ಗಿ ನೀರಲ್ಲಿ ಲೀಕೇಜ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಆಗಬಾರ್ದು ಅಂತ ಅದೊಂದು ಸ್ವಲ್ಪ ಆಯಲ್ಲು ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಏನನ್ನ ಹಾಕ್ಕೊಬೇಕಾಗುತ್ತೆ. ಅದು ಸೆಟ್ ಆಯಿತು. ಇವಾಗ ನೋಡಿ, ಇದು ಆಲಂಕಿ ಸಿಸ್ಟಮ್, ಇದು ವಾಲ್ ಮೋಡ್ ಕಮೋಡ್ ಆಲಂಕಿ ಸಿಸ್ಟಮ್ ಇರೋದ್ರಿಂದ ಅದು ಕೇರ್ಫುಲ್ಲಾಗಿ ನಿಮಗೆ ನೋಡ್ಕೊಂಡು ಫಸ್ಟು ಲೂಸ್ ಮಾಡ್ಕೊಬೇಕು. ಲೂಸ್ ಮಾಡ್ಕೊಂಡು ಅದನ್ನು ಓಪನ್ ಮಾಡಿ, ಇಲ್ಲಿ ಪಿನ್ ಪಾಯಿಂಟ್ ಇರುತ್ತೆ, ಪಿನ್ ಪಾಯಿಂಟಿಗೆ ಪ್ರೆಸ್ಸಿಂಗ್ ಮಾಡ್ಕೊಂಡು ಕುಂಡಿಸ್ಕೊಬೇಕಾಗುತ್ತೆ. ಪ್ರೆಸ್ ಮಾಡಿ ಕುಂಡಿಸ್ಕೊಂಡು ಹಾಗೆ ಆಲಂಕಿ ಟಾಪಿಂದ ಹಾಕಬೇಕಾಗುತ್ತೆ. ಆ ಟಾಪಿಂದ ಹಾಕಿದ ಆಲಂಕಿನ ಲಾಕ್ ಮಾಡ್ಕೊಬೇಕು ಫಸ್ಟು. ಲಾಕ್ ಮಾಡ್ಕೊಂಡಾಗ ಆ ಕಡೆ ಈ ಕಡೆ ಶೇಕ್ ಆಗೋಲ್ಲ, ಅಥವಾ ನೀವು ಕಮೋಡು ಕುಂಡಿಸ್ಬೇಕಾದ್ರೆ ಬಿದ್ದೋಗಲ್ಲ. ಇವಾಗ ನೋಡಿ ಸೆಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ. ಇದು ಲೂಸ್ ಮಾಡ್ಕೊಬೇಕು ಫಸ್ಟು, ಎಷ್ಟಾಗುತ್ತೆ ಅಷ್ಟು ಲೂಸ್ ಮಾಡ್ಕೊಳ್ಳಿ, ಆವಾಗ ಕಮೋಡ್ ನಿಮಗೆ ಫ್ರೀಯಾಗಿ ಕೂತ್ಕೊಳುತ್ತೆ. ಲೂಸ್ ಮಾಡ್ಕೊಂಡು ಹಿಂದೆಯಿಂದ ಈ ಕಡೆ ಏನಿದೆ ಹಿಂದೆ ಫಸ್ಟು ಚೆಕ್ ಮಾಡ್ಕೊಳ್ಳಿ. ಹಿಂದೆಯಿಂದ ಚೆಕ್ ಮಾಡ್ಕೊಂಡು ಆಮೇಲೆ ಮುಂದೆ ಪ್ರೆಸ್ ಮಾಡಿ. ಅದನ್ನು ಪ್ರೆಸ್ ಮಾಡಿದಾಗ ನೀಟಾಗಿ ಲಾಕ್ ಆಗುತ್ತೆ. ಆ ಲಾಕ್ ಸುತ್ತ ಕೂತ್ಕೊಂಡಾಗ ನೀವೇನು ಮಾಡಬೇಕು ಅಂದರೆ ಪ್ರೆಸ್ ಮಾಡಿ ಹಿಡ್ಕೊಂಡು ಹಾಗೆ ಕ್ಲೋಸ್ ಮಾಡ್ಕೊಂಡು ಸ್ಟ್ರೈಟ್ ಮಾಡ್ಕೊಬೇಕು. ಅದಾದಮೇಲೆ ಪ್ರೆಸ್ಸಿಂಗ್ ಪ್ಲೇಟ್ ಬರುತ್ತೆ. ಪ್ರೆಸ್ಸಿಂಗ್ ಪ್ಲೇಟ್ ಅಂದರೆ ನೋಡಿ, ಇದನ್ನು ಮುಂಚಿತವಾಗಿ ಕನ್ಸಿಡರ್ ಮಾಡಿರ್ತೀವಿ. ಅದಾದಮೇಲೆ ಲಾಸ್ಟ್ ಫಿಟ್ ಮಾಡಬೇಕಾದ್ರೆ ಈ ಥರ ನಿಮ್ಗೆ ಎಷ್ಟಕ್ಕೆ ಟೈಲ್ಸ್ ಇರುತ್ತೋ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಫಸ್ಟು ಅದನ್ನು ಬಾಕ್ಸ್ ಓಪನ್ ಮಾಡ್ಕೊಳ್ಳಿ. ಕಟ್ ಮಾಡಾದ್ಮೇಲೆ ಅಲ್ಲಿ ಒಳಗಡೆ ನೀರು ಹೋಗೋಕ್ಕೆ ಹಾಗೆ ಒಂದು ಚಿಕ್ಕದೊಂದು ಆ್ಯಂಗಲ್ ಕಟ್ ಟೈಪು ವಾಲ್ ಕೊಟ್ಟಿರ್ತಾರೆ. ಆ ವಾಲ್ನ ನೀವೇನು ಮಾಡಬೇಕು ಅಂದರೆ ಸಡನ್ನಾಗಿ ಯಾವತ್ತೇ ಆಗಲಿ ನೀರು ಬಿಡಬೇಡಿ. ಯಾಕೆ ನೀರು ಬಿಡಬಾರ್ದು ಅಂದರೆ ಅದರಲ್ಲಿ ಡಸ್ಟ್ ಇರುತ್ತೆ. ಡಸ್ಟ್ ಬಂದು ಅದು ಹೋಲ್ ಬಂದು ಚಿಕ್ಕದಿರುತ್ತೆ, ಡಸ್ಟು ಬಂದು ಅದರಲ್ಲಿ ಬ್ಲ್ಯಾಕ್ ಆಗುತ್ತೆ. ಆ ಬ್ಲ್ಯಾಕ್ ಆಗಬಾರ್ದು ಕಾರಣಕ್ಕೋಸ್ಕರ ಫಸ್ಟೇ ನೀರು ಬಿಟ್ಕೊಂಡು ಆಚೆ ಚೆಕ್ ಮಾಡ್ಕೊಳ್ಳಿ. ಆಚೆ ಚೆಕ್ ಮಾಡಿದ ನಂತರ ಆಮೇಲೆ ನೀವು ಕನೆಕ್ಟ್ ಮಾಡ್ಕೊಳ್ಳಿ ಆ ಬಾಲ್ ವಾಲ್ಗೆ. ಅದು ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ, ಆನ್ ಆಗುತ್ತೆ ಬಾಲ್ ವಾಲ್. ಅದು ಚೆಕ್ ಮಾಡ್ಕೊಂಡು ಆದಮೇಲೆ ನೋಡಿ ಎಷ್ಟು ಪ್ರೆಷರ್ ಬರುತ್ತೆ, ಆ ಪ್ರೆಷರ್ಗೆ ತಕ್ಕನಾಗೆ ಇದಾಗುತ್ತೆ. ಇಲ್ಲಾಂದರೆ ಆ ಬಾಲ್ ವಾಲ್ ಒಳಗೆ ಹೋಯ್ತು ಅಂದರೆ ಇದೆಷ್ಟು ಬ್ಲ್ಯಾಕ್ ಆಗುತ್ತೆ, ನೀರು ಬರೋಲ್ಲ. ಆವಾಗ ತಿರ್ಗಾ ನೀವು ರಿಮೂವ್ ಮಾಡಿ ಎರಡೆರಡು ಸರಿ ವರ್ಕ್ ಮಾಡಬೇಕಾದ ಕೆಲಸ ಮಾಡಬೇಕಾಗುತ್ತೆ. ಅದ ನಂತರ ಪ್ಲೇಟ್ ಸೆಟ್ಟಿಂಗ್ ಮಾಡ್ಕೊಂಡು ಲಾಕ್ ಮಾಡ್ಕೊಬೇಕು. ಸೈಡ್ ಲಾಕ್ ಬರುತ್ತೆ, ಸೈಡ್ ಲಾಕ್ ಮಾಡ್ಕೊಳ್ಳಿ ಫಸ್ಟು. ಸೈಡ್ ಲಾಕ್ ಮಾಡ್ಕೊಂಡಾದ್ಮೇಲೆ ಇದನ್ನು ಪ್ರೆಸ್ಸಿಂಗ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪ್ರೆಸ್ಸಿಂಗ್ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಪ್ರೆಸ್ಸಿಂಗ್ ಸುಮ್ಮನೆ ಪ್ರೆಸ್ ಬರುತ್ತೆ, ಪ್ರೆಸ್ಸಿಂಗ್ ಅಡ್ಜಸ್ಟ್ ಮಾಡ್ಕೊಬೇಕಷ್ಟೆ. ಸೈಡ್ ಲಾಕ್ ಇದೆ, ಲಾಕ್ ಸಿಸ್ಟಮ್ ಅದು ಪ್ರೆಸ್ ಮಾಡಿಬಿಟ್ಟು ಲಾಕ್ ಮಾಡ್ಕೊಬೇಕು. ಲಾಕ್ ಆದಮೇಲೆ ತಿರ್ಗಾ ಪ್ಲೇಟ್ ಬರುತ್ತೆ. ಆ ಪ್ಲೇಟ್ನ ಹೇಗೆ ಕುಂಡಿಸೋದು ಅಂದರೆ ನೋಡಿ, ಇವಾಗ ಪ್ಲೇಟ್ ಅದು ಯಾವ ಥರ ಬರುತ್ತೆ, ನೀವು ಹೆಂಗೆ ಕುಂಡಿಸ್ಬೋದು ಅಂತ ಈಸಿ ಇರುತ್ತೆ. ಕೆಳಗಡೆಯಿಂದ ಲಾಕ್ ಸಿಸ್ಟಮ್ ಇರುತ್ತೆ, ಕೆಳಗಡೆಯಿಂದ ಮೇಲ್ಕೆ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಅದು ಅದರದ್ದೇ ಏನು ಈಸಿ, ಬಟ್ ಏನಪ್ಪ ಅಂದರೆ ಸ್ವಲ್ಪ ನಿಧಾನಕ್ಕೆ ಕೆಲಸ ಮಾಡಬೇಕಾಗುತ್ತೆ. ಏನು ಅದು ಒಂದು ಲಾಕ್ ಕಟ್ಟಾಯಿತು ಅಂದರೆ ಸೆಟ್ ಆಗೋಲ್ಲ ಅದು, ಹಾಗಾಗಿ ನಿಧಾನಕ್ಕೆ ಮಾಡಿ. ಓಕೆ, ನೋಡೋಣ ನೆಕ್ಸ್ಟು ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ನೆಕ್ಸ್ಟು ನೋಡಿ, ನೀವು ಅಂದ್ಕೊಂಡಿರ್ಬೋದು ಏನಪ್ಪ ಇವನು ನೆಲ್ಲಿ ಹತ್ರ ತಗೊಂಬಂದು ಸ್ಕ್ರೂ ಆಗ್ತಾನೆ ಅಂದ್ಕೊಂಡಿರ್ಬೋದು. ಅದು ಸ್ಕ್ರೂ ಆಗ್ತಿರೋದು ಕ್ಲ್ಯಾಂಪ್ ಫಿಟ್ ಮಾಡ್ತಾಯಿದ್ದೀನಿ. ಕ್ಲ್ಯಾಂಪ್ ಏನಪ್ಪ ಅಂದರೆ ಡೈವಲ್ಟ್ ಅನ್ನೋದಕ್ಕಿಂತ ನಿಮಗೆ ಬಾಡಿ ಜೆಟ್ ಶವರ್ ಪ್ಯಾನಲ್ ರೆಡಿ. ಬಾಡಿ ಜೆಟ್ ಶವರ್ ಪ್ಯಾನಲ್ ಅಂತಾರೆ. ರೆಡಿ ಅಂದರೆ ನಾವು ಅಸೆಂಬ್ಲಿ ಗೋಡೆಗೆ ಏನು ಫಿಟ್ ಮಾಡೋಂಗೆ ಇಲ್ಲ, ಇದು ಆಚೆನೇ ಬರುತ್ತೆ. ಅದು ಕರೆಕ್ಟಾಗಿ ಮೆಜರ್ಮೆಂಟ್ ನಿಮ್ಗೆ ಎಷ್ಟು ಹೈಟಿಗೆ ಬೇಕೋ ಅದನ್ನು ನೋಡ್ಕೊಂಡು ಅದೊಂದು ಕ್ಲ್ಯಾಂಪ್ ಬರುತ್ತೆ, 2 ಕ್ಲ್ಯಾಂಪ್ಸ್ ಇರುತ್ತೆ. 2 ಕ್ಲ್ಯಾಂಪ್ನ ಕರೆಕ್ಟಾಗಿ ನೋಡ್ಕೊಂಡು ಅದನ್ನು ಹಾಕ್ಕೊಳ್ಬೇಕು. ಅದ್ರ ಮುಂಚೆ ಈ ಪಾಯಿಂಟ್ಗಳು ಇದನ್ನ ಇಲ್ಲಿ ಹಾಕ್ಬಿಟ್ಟಿದ್ದೀನಲ್ಲ, ಆ ಪಾಯಿಂಟ್ಗಳ್ನ ಫಸ್ಟೇ ಬಿಟ್ಕೊಬೇಕಾಗುತ್ತೆ. ಆ ಫಸ್ಟೇ ಬಿಟ್ಕೊಂಡಾಗ ನಿಮ್ಗೆ ಈಸಿ ಆಗುತ್ತೆ. ಇಲ್ಲ ಅದೇನೋ ವೇರಿಯೇಷನ್ ಆಯಿತು ಅಂದರೆ ತಿರ್ಗಾ ಅದು ಓಪನಾಗಿ ಕಾಣಿಸುತ್ತೆ. ಆ ಥರ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗಬೇಡಿ. ಫಸ್ಟೇ ನೀವು ಕೇಳ್ಬಿಟ್ಟು ಏನು ಬೇಕು ಏನು ಬೇಡ ಅಂತ ಅದನ್ನು ಫಿಟ್ ಮಾಡ್ಕೊಳ್ಳಿ.
2 ಕ್ಲಾಂಪ್ ಆಯಿತು, ಡ್ರಿಲ್ ಮಾಡಿ ಫಿಟ್ ಮಾಡಿದ್ಮೇಲೆ ನೋಡಿ ಈ ಥರ ಬರುತ್ತೆ. ಈ ಥರ ಸಿಸ್ಟಮ್ ಕೂತ್ಕೊಳ್ಳುತ್ತೆ. ಅಲ್ಲಿ ಪೈಪ್ಗಳು ಬರುತ್ತೆ, ಪೈಪ್ ಕನೆಕ್ಟ್ ಮಾಡ್ಕೋಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಯಾಕೆಂದರೆ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಬೆಂಡ್ ಆಗಬಾರ್ದು ಅಂದರೆ ಎಲ್ಬೋ ಹಾಕ್ಬಿಡಿ. ಸಿ ಪಿ ಎಲ್ಬೋ ಬರುತ್ತೆ, ಎಲ್ಬೋ ಹಾಕ್ಬಿಡಿ. ಎಲ್ಬೋ ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ಅದು ಬೆಂಡ್ ಆಗೋಲ್ಲ, ಮೇಲಕ್ಕೆ ಇರುತ್ತೆ, ಮೇಲಕ್ಕೆ ತಿರುಗಿಸ್ಬಿಟ್ಟಾಗ ಮೇಲಿಂದ ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ. ಹಾಗೆ ನಿಮ್ಗೆ ಈಸಿ ಆಗುತ್ತೆ. ನೋಡಿ ನನ್ನ ಕೆಲಸ ಇವತ್ತಿನ ಈ ಥರ ಇದೆ. ಹಾಗೆ ನಿಮ್ಗೆ ಇಷ್ಟ ಆದರೆ ಒಂದು ಕಮೆಂಟು, ಹಾಗೆ ಶೇರು, ಒಂದು ಲೈಕ್. ತುಮಕೂರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಬೇಕು. ಹೀಗೆ ಬೆಳೆಸ್ತಾ ಇರಿ, ಹಾಗೆ ನನ್ನ ವಿಡಿಯೋ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ರತಿ ವಿಡಿಯೋ ಇದೇ ಥರ ನಾನು ಅಪ್ಡೇಟ್ ಆಗ್ತಾ ಇರುತ್ತೆ. ಯಾಕೆಂದರೆ ಒಬ್ಬರು ಕೆಲಸ ಕಲಿಯೋರಿಗೆ ತುಂಬ ಈಸಿ ಆಗುತ್ತೆ. ಇದು ತಾಳ್ಮೆಯಿಂದ ಕೆಲಸ ಮಾಡಬೇಕಾಗುತ್ತೆ. ಯಾಕಪ್ಪ ಅಂದರೆ ಇದು ಪ್ಯಾನಲ್ ಪೂರ್ತಿ ಗ್ಲಾಸ್ ಆಗಿರುತ್ತೆ. ಸಪೋಸ್ ಏನಾನ ಬಿತ್ತು ಅಂದರೆ ನಿಮ್ಮ ಕೈಗೊಂದು ಸಿಗಲ್ಲ, ಪೂರ್ತಿ ಪುಡಿ ಆಗಿರುತ್ತೆ. ತಾಳ್ಮೆಯಿಂದ ಕೆಲಸ ಮಾಡಿ. ಎಷ್ಟು ತಾಳ್ಮೆಯಿಂದ ಮಾಡ್ತೀರೋ ಅಷ್ಟು ನಿಮಗೂ ಒಳ್ಳೆಯದು. ಯಾಕಪ್ಪ ಅಂದರೆ ಅದು ₹1 ₹2 ಎಲ್ಲ 35-40 ಸಾವಿರ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ತಾಳ್ಮೆಯಿಂದ ಕೆಲಸ ಮಾಡಿದಾಗ ನಮಗೂ ಸ್ವಲ್ಪ ಟೆನ್ಷನ್ಗಳು ಇರುತ್ತೆ. ಟೆನ್ಷನ್ ಬಿಟ್ಟು ಕೆಲಸ ಮಾಡಿ. ದಯವಿಟ್ಟು ಒಂದು ಪ್ಯಾನಲ್ ಹೋಯ್ತು ಅಂದ್ರೆ ಅದು ಇವಾಗ ನೀವು ಕಟ್ಕೊಡೋಕ್ಕಾಗಲ್ಲ, ಓನರ್ಗಳು ಸುಮ್ಮನೆ ಇರಲ್ಲ, ಆವಾಗ ಸಮಸ್ಯೆಗಳಾಗುತ್ತೆ. ಆದರೆ ತಾಳ್ಮೆಯಿಂದ ಕೆಲಸ ಮಾಡಿದಾಗ ನಾವು ಸ್ವಲ್ಪ ಎಷ್ಟು ಹುಷಾರಾಗಿ ಕೆಲಸ ಮಾಡ್ತೀವೋ ಅಷ್ಟು ಒಳ್ಳೆಯದೇ. ಯಾಕೆಂದರೆ ತಾಳ್ಮೆ ಇರಲಿ. ಕೆಲಸ ಮಾಡ್ಬೇಕಾದ್ರೆ ಈ ಥರ ಫಿಟ್ಟಿಂಗ್ ಹಾಕ್ಬೇಕಾದ್ರೆ ಫೈನಲ್ ಫಿಟ್ಟಿಂಗ್ಗಳನ್ನ ಹುಷಾರಾಗಿ ಕೆಲಸ ಮಾಡಿ. ಯಾಕೆಂದರೆ ಅದು ಫುಲ್ ಗ್ಲಾಸ್ ಇರುತ್ತೆ. ಸ್ವಲ್ಪ ಏನಾನ ಯಾಮಾರು ಬಿತ್ತು ಅಂದರೆ ಪೂರ್ತಿ ಪುಡಿ ಆಗಿರುತ್ತೆ. ಯಾಕೆಂದರೆ ಅದು ನೀವು ಹಿಡ್ಕೊಳಕ್ಕೆ ಏನೂ ಆಗೋಲ್ಲ. ಒಂದು ಸರಿ ಕಿತ್ಕೊಂಬಿತ್ತು ಅಂದರೆ ಫುಲ್ ಬಾಡಿ ಪೂರ್ತಿ ಒಡೆದೋಗುತ್ತೆ. ಹಾಗಾಗಿ ಇವಾಗ ಅದು ₹1 ₹2 ಎಲ್ಲ 35-40 ಸಾವಿರ ಇರುತ್ತೆ. ಏನೋ ₹100 ₹200 ಆದರೆ ಓನರ್ ಸುಮ್ಮನೆ ಆಗಿಬಿಡ್ತಾರೆ. ಆದರೆ ಅಷ್ಟು ಕಾಸ್ಟ್ಲಿದು ಯಾರೂ ಸುಮ್ಮನೆ ಇರೋಲ್ಲ. ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟು.